ಓಕೆ ವೀಕ್ಷಕರೇ, ರಾಜ್ ಟವರ್ಸ್ ನ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೇವೆ ಅಂಡ್ ಈಗ ಸಾರ್ಥಕ್ ಡಯಾಗ್ನೋಸ್ಟಿಕ್ ಸೆಂಟರ್ ಕಂಪ್ಯೂಟರೈಸ್ ಕ್ಲಿನಿಕಲ್ ಲ್ಯಾಬೊರೇಟರಿ ಹತ್ರ ಇದ್ದೇವೆ. ಸೊ ಈ ಒಂದು ಫೆಸಿಲಿಟೀಸ್ ಏನು, ಇನ್ಫಾರ್ಮೇಶನ್ ಏನು ಅಂತ ಕೊಡ್ತೇವೆ ಅಂಡ್ ನೀವು ನನ್ನ ಜೊತೆ ಬರ್ಬೇಕೀಗ. ಬನ್ನಿ. ಬಿಲ್ಡಿಂಗ್ ರೌಂಡ್ ಅಪ್ ಹೇಳಿದ ಮೇಲೆ ಎಲ್ಲ ಅಂಗಡಿಗಳು ಎಲ್ಲ ಇರುತ್ತೆ. ಅದು ಕೂಡ ಕೆಲವೊಂದು ಅಂಗಡಿಗಳು ಯಾವ ಥರ ಫೆಸಿಲಿಟೀಸ್ ಎಲ್ಲ ಕೊಡ್ಬೋದು, ಯಾವ ಥರ ಪ್ರಾಡಕ್ಟ್ ಸಿಗ್ಬೋದು ಅಂತ ನಮ್ಮಲ್ಲಿ ಕೆಲವೊಮ್ಮೆ ಡೌಟ್ಸ್ ಎಲ್ಲ ಇರುತ್ತೆ. ಸೊ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಭಟ್ ಅಂತೇಳಿ. ಮೇನ್ ಇಲ್ಲೇ ನಮ್ದು ಲೋಕಲ್ ಕಲ್ಯಾಣಪುರ ನಾವಿರೋದು. ಓಕೆ. ಸೊ ಇಲ್ಲಿಗೆ ಸ್ಟಾರ್ಟ್ ಆಗಿ 6-7 ಮಂತ್ಸ್ ಆಯ್ತು ಸರ್. 7 months. ಹೌದು. ಇದ್ರ ಮುಂಚೆ ಒಂದು 10 years ಕ್ವಾಲಿಟಿ ಕಂಟ್ರೋಲ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ನಾನು, ಇದರಲ್ಲಿ ಡಯಾಗ್ನೋಸ್ಟಿಕ್ ಡಿವಿಷನ್ ಅಲ್ಲಿ. ಅದ್ರ ಮುಂಚೆ 5 years ಒಂದು ಹಾಸ್ಪಿಟಲ್ ಲ್ಯಾಬ್ ಇನ್ಚಾರ್ಜ್ ಆಗಿದ್ದೆ. ಸೊ ಫೈನಲಿ ನಮ್ಮೂರವರಿಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ಒಳ್ಳೇದಲ್ಲ ಅಂತ ಹೇಳಿ ಫೈನಲಿ ಡಿಸೈಡ್ ಮಾಡಿದ್ದೆ. ಓಕೆ ಸರ್, ಇಲ್ಲಿ ಯಾವ ತರ ಅಂದ್ರೆ ಓನ್ಲಿ ಬ್ಲಡ್ ಟೆಸ್ಟ್ ಮಾತ್ರ ಅಲ್ಲ ಏನಾದ್ರು ಬೇರೆ? ಇಲ್ಲ, ರಿಲೇಟೆಡ್ ಈಗ ಡಯಾಗ್ನೋಸ್ಟಿಕ್ ಅಂದ್ರೆ ನಿಮ್ಗೆ ಬ್ಲಡ್, ಯೂರಿನ್, ಸ್ಪೂಟಮ್ ಎಲ್ಲ ಟೆಸ್ಟ್ ಬರುತ್ತೆ. ಸೊ ಅದೆಲ್ಲ ಟೆಸ್ಟ್ ಮಾಡ್ತೀವಿ. ಓಕೆ ಸರ್, ಎಷ್ಟು ಅಂದ್ರೆ ಕೆಲವೊಮ್ಮೆ ಒಂದ್ ಸ್ವಲ್ಪ ಟೈಮ್ ತಾಗುತ್ತೆ ಅಂದ್ರೆ ಟೆಸ್ಟ್ ಆದ್ಮೇಲೆ ಒಂದು 4 to 5 days. ಸೊ ಕೆಲವು ಕಸ್ಟಮರ್ಸ್ಗಳಿಗೆ ಬೇಗ ಸಿಗಬೇಕು, ಯಾವ ತರ ಅಂದ್ರೆ ಕೆಲವೆಲ್ಲ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ. ಸೊ ಅವರಿಗೆ ಏನ್ ಹೇಳ್ತೀರಾ ಕಸ್ಟಮರ್ಗಳಿಗೆ? ಇಲ್ಲ, ಎಮರ್ಜೆನ್ಸಿ ಇರುವಂತದ್ದು ಏನೇನಿಗಿದೆ, ಏನಾದ್ರೂ ಒಂದು ಈಗ ರೋಗ ಬಂದ್ರೆ ಇದನ್ನ ನೋಡ್ಲಿಕ್ಕೆ ಎಮರ್ಜೆನ್ಸಿಗೆ, ಫಾರ್ ಎಕ್ಸಾಂಪಲ್ ಈಗ ಜ್ವರ ಆ ತರ ಇರೋದಕ್ಕೆಲ್ಲ ಇಮಿಡಿಯೇಟ್ ನಮ್ದು ರಿಪೋರ್ಟ್ ಸಿಗುತ್ತೆ ಇಲ್ಲಿ. ಇನ್ನು ಕೆಲವೊಂದು ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಆ ತರದೆಲ್ಲ ಅದು ಎಮರ್ಜೆನ್ಸಿ ಅಂತ ಇರಲ್ಲ. ಸೊ ಡಾಕ್ಟರ್ ಆಲ್ಸೋ ಹಿ ಕ್ಯಾನ್ ವೇಟ್ ಫಾರ್ 3-4 days. ಅಂತದೆಲ್ಲ ನಾವು ಬಾಂಬೆಗೆಲ್ಲ ಕಳಿಸಿಬಿಟ್ಟು ಟೈ ಅಪ್ ಮಾಡ್ಕೊಳ್ತೀವಿ. ಸರ್, ಏನೆಲ್ಲ ಸ್ಪೆಷಾಲಿಟಿ ಈ ಒಂದು ನಿಮ್ಮ ಇದರಲ್ಲಿ? ಇಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಗಂದ್ರೆ ಈ ಜನರಲ್ ಚೆಕ್ಅಪ್ ಅಂತ ಏನ್ ಹೇಳ್ತೀವಿ. ಈಗ ನಾವು ಇದನ್ನ ಡಯಾಗ್ನೋಸ್ಟಿಕ್ ಅಲ್ಲಿ 2 ತರ ನಾವು ಟೆಸ್ಟ್ ಮಾಡ್ಕೊಳ್ಬಹುದು. ಒಂದು ಏನಾದ್ರೂ ಒಂದು ರೋಗ ಬಂದ್ರೆ ಅದು ಯಾವ ಕಾರಣಕ್ಕೆ ಬಂದಿದೆ ಅಂತ ಹೇಳಿ ಒಂದು ನೋಡ್ಬೋದು. ಇನ್ನೊಂದು ಮುಂದೆ ಬರಬಹುದಂತ ರೋಗವನ್ನ ಮುಂಚಿತವಾಗಿ ನಾವು ನೋಡ್ಕೊಳ್ಬಹುದು ಏನೇನ್ ಟೆಸ್ಟ್ ಹೇಳಿ. ಸೊ ಆ ತರದ ಎಲ್ಲ ಪ್ರೊಫೈಲ್ಸ್ ಗಳು ಇದರಲ್ಲಿದೆ. ಜನರಲ್ ಹೆಲ್ತ್ ಚೆಕ್ಅಪ್, ಮಾಸ್ಟ್ ಹೆಲ್ತ್ ಚೆಕ್ಅಪ್, ಈಗ ಡಯಾಬಿಟಿಕ್ ಪ್ರೊಫೈಲ್ ಮುಖ್ಯವಾಗಿ ಈಗೆಲ್ಲ ಇರೋದೆಲ್ಲ ಡಯಾಬಿಟಿಕ್, ತುಂಬಾ ಟೆನ್ಷನ್ ತಗೊಳ್ತಾರೆ. ಸೊ ಅಂತವರಿಗೆಲ್ಲ ಫುಲ್ ಪ್ಯಾಕೇಜ್ ಇದೆ. ಅದೇ ತರ ಕೊಲೆಸ್ಟ್ರಾಲ್, ಈಗ ನಿಮ್ಗೆ ಒಬೆಸಿಟಿ, ಇವು ತುಂಬಾ ದಪ್ಪ ಆಗಿರ್ತಾರೆ, ವೇಟ್ ಏನಾಗಿರುತ್ತೆ ಆ ಒಂದು ಇದಿದೆ, ಪ್ರೊಫೈಲ್ಸ್ ಇದೆ. ಲಿವರ್ ಆಲ್ಕೋಹಾಲಿಕ್ ಪ್ರೊಫೈಲ್ ಅಂತ ಮಾಡ್ತೀವಿ. ಈಗಿನ ಜನರೇಷನ್ ಗೊತ್ತಿದೆ. ಸೊ ಅದಕ್ಕೆ ಮುಂಚಿತವಾಗಿ ಗೊತ್ತಾಗ್ಲಿಕ್ಕೆ ಅದೆಲ್ಲ ಆಲ್ಕೋಹಾಲಿಕ್ ಪ್ರೊಫೈಲ್ ಎಲ್ಲ ಮಾಡ್ತೀವಿ. ಸರ್, ಯಾವ ತರ ಎಕ್ವಿಪ್ಮೆಂಟ್ಸ್ ಇಲ್ಲಿ ಇದೆ ಸರ್? ಇದು ಕಂಪ್ಯೂಟರೈಸ್ಡ್ ಲ್ಯಾಬ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಮ್ಯಾನ್ಯುವಲ್ ಮೆಥಡ್ ಎಲ್ಲ ಮಾಡ್ತಿದ್ವಿ. ಈಗ ಹಾಗೆಲ್ಲ ಪ್ರತಿಯೊಂದು ನಮ್ದು ಈಗ ಇನ್ಸ್ಟ್ರೂಮೆಂಟ್ ಈಗಿರೋದು ಇದು ಎರ್ಬಾ ಅಂತ ಹೇಳಿ ಜರ್ಮನಿ ಅಂತ ಒಂದು ಇನ್ಸ್ಟ್ರೂಮೆಂಟ್, ಆಮೇಲೆ ಸಿಸ್ಮ್ಯಾಕ್ಸ್ ಅಂತ ಹೇಳಿ ಜಪಾನಿಂದ ಒಂದು ಇನ್ಸ್ಟ್ರೂಮೆಂಟ್. ಸೊ ಎಲ್ಲ ಈಗ ಹಿಮೆಟಾಲಜಿ ಅಂತ ಹೇಳ್ತೀವಿ, ಬಯೋಕೆಮಿಸ್ಟ್ರಿ ಎಲ್ಲ ಕಂಪ್ಯೂಟರೈಸ್ಡ್ ಅಂದ್ರೆ ಫುಲ್ ಇನ್ಸ್ಟ್ರೂಮೆಂಟ್ ಅಲ್ಲೇ ಆಗುವಂತದ್ದೆಲ್ಲ. ಸೊ ಏನ್ ಹೇಳ್ತೀರಾ ಸರ್ ಕಸ್ಟಮರ್ಗಳಿಗೆ? ಅಂದ್ರೆ 7 months ಆದದಷ್ಟೇ. ಸೊ ನೀವೇನು ಇಷ್ಟಪಡ್ತೀರಾ ಹೇಳಿಕೆ? ಇಲ್ಲ, ಈ ಜನರಿಗೆ ಹೇಗಂದ್ರೆ ಆದಷ್ಟು ಇಲ್ಲಿ ಉಡುಪಿಯಲ್ಲಿ ಬೇರೆಲ್ಲ ಲ್ಯಾಬ್ ಎಲ್ಲ ಇದೆ, ಹಾಗೆ ಇರುತ್ತೆ. ಅದು ಆದಷ್ಟು ಜನರು ಅವರಾಗಿ ಬಂದು ನಮ್ಮ ಈಗ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು, ನಮ್ದೆಲ್ಲ ಕರ್ತವ್ಯ. ಅವರಾಗಿ ಬಂದು ಟೆಸ್ಟ್ ಮಾಡ್ಲಿಕ್ಕೆ ಏನು ಸಂಕೋಚವಿಲ್ಲದೆ ಅವ್ರದ್ದು ಏನ್ ಡೌಟ್ ಇದೆ ಆ ಥರದ ಅದಕ್ಕೆ ಸರಿಯಾಗಿ ಬೇಕಾದ ಟೆಸ್ಟ್ ಗಳನ್ನ ಮಾಡ್ಕೊಂಡು ಹೋಗ್ಬೋದು. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಡೀಟೇಲ್ಸ್ ಸರ್. ಥ್ಯಾಂಕ್ ಯು. ಸೆಕೆಂಡ್ ಫ್ಲೋರ್ ಅಲ್ಲಿ ಆಗ್ಲೂ ಕೂಡ ಇದ್ದೇವೆ, ಈಗಲೂ ಕೂಡ ಇದ್ದೇವೆ. ಅಂಡ್ ಈಗ ನಾವು ಬಂದಿದ್ದೇವೆ ಶ್ರೀರಾಮ್ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸ್. ಓಕೆ, ಅಂಡ್ ಇಲ್ಲಿ ನಿಮಗೆ ವೆಹಿಕಲ್ ಸಂಬಂಧಪಟ್ಟ ಲೋನ್ ಕೂಡ ಸಿಗ್ಬಹುದು. ಸೊ